2023ರ ಎಲೆಕ್ಷನ್ಗೆ ಕಮಲ ಪಾಳೆಯ ರಣತಂತ್ರ. ಮತ್ತೆ ಬೆಂಗಳೂರಿಗೆ ಆಗಮಿಸಿದ ಪ್ರಧಾನಿ ಮೋದಿ. ರಾತ್ರಿ ಸಿಎಂ ಬೊಮ್ಮಾಯಿ ಜೊತೆ ಮೆಗಾ ಮೀಟಿಂಗ್. ಆತ್ಮನಿರ್ಭರ ಭಾರತದಡಿ ನಾಳೆಯಿಂದ ಬೆಂಗಳೂರಿನಲ್ಲಿ ಏರ್ ಶೋ, ವೈಮಾನಿಕ ಪ್ರದರ್ಶನಕ್ಕೆ ಪ್ರಧಾನಿ ಮೋದಿ ಚಾಲನೆ. ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ ರಾಜನಾಥ್ ಸಿಂಗ್. ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡ ವಿರುದ್ಧ ತೊಡೆತಟ್ಟಿದ ದಳಪತಿಗಳು. ಬಾಣವರ ಅಶೋಕ್ ಅಭ್ಯರ್ಥಿಯಾಗಿ ಘೋಷಣೆ. ದಾಯಾದಿ ಕಲಹ ಮರೆತು ಒಂದಾದ ಬ್ರದರ್ಸ್. ನಾಳೆ ಕೋಲಾರಕ್ಕೆ ತೆರಳೋ ಸಿದ್ದರಾಮಯ್ಯರಿಂದ ದೇಗುಲ ದರ್ಗಾ ವಿಸಿಟ್. ಇತ್ತ ಜೆಡಿಎಸ್ ಪರವಾಗಿ ನಿಖಿಲ್ ಕ್ಯಾಂಪೇನ್. ಟಿಪ್ಪು ವಿಚಾರವಾಗಿ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಬಗ್ಗೆ ರಾಜಕೀಯ ಸಮರ. ನಮ್ಮಿಂದ ಕಿತ್ಕೊಂಡು ಹೋದ್ರು ಎಂದ ಡಿಕೆ ಸುರೇಶ್. ಬ್ರದರ್ಗೆ ತಿರುಗೇಟು ಕೊಟ್ಟು ಡಿಕೆ ಶಿವಕುಮಾರ್ನ ಹೊಗಳಿದ ಸುಧಾಕರ್. ಶಿವಮೊಗ್ಗ ಏರ್ಪೋರ್ಟ್ಗೆ ರಾಷ್ಟ್ರಕವಿ ಕುವೆಂಪು ಹೆಸರು. ನಾಳೆ ನಡೆಯಲಿರುವ ಅಧಿವೇಶನದಲ್ಲಿ ಸರ್ಕಾರದಿಂದ ಪ್ರಸ್ತಾಪ. ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೇವೆ ಎಂದ ಯಡಿಯೂರಪ್ಪ. ಹದಿಮೂರು ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಂದ ಆದೇಶ. ಆಂಧ್ರ ಗವರ್ನರ್ ಆಗಿ ದಕ್ಷಿಣ ಕನ್ನಡದ ಅಬ್ದುಲ್ ನಜೀರ್. ಆರ್ಥಿಕವಾಗಿ ದಿವಾಳಿಯಾದರೂ ಪಾಕಿಸ್ತಾನಿಗಳ ಅಟ್ಟಹಾಸ. ಧರ್ಮ ಗ್ರಂಥ ನಿಂದಿಸಿದ್ದಕ್ಕೆ ಆರೋಪಿಗೆ ಬೆಂಕಿ ಹಚ್ಚಿದ ದುರುಳ. ಜೈಲಿನಿಂದ ಎಳೆತಂದು ಸಾರ್ವಜನಿಕವಾಗಿ ಕೃತ್ಯ.